ನಮಸ್ತೆ, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ ನಿಮಗೆಲ್ಲರಿಗೂ. ಇವತ್ತು 2 ರೀತಿಯ ಚಟ್ನಿ ತೋರಿಸ್ತಾ ಇದ್ದೇನೆ. ಒಂದು ಕೆಂಪು ಬ್ಯಾಡಗಿ ಮೆಣಸಿನ ಚಟ್ನಿ, ಇನ್ನೊಂದು ಹುರುಳಿಕಾಳಿನ ಚಟ್ನಿ. ಕೆಂಪು ಚಟ್ನಿ ದೋಸೆಗೆ ತುಂಬ ಒಳ್ಳೆಯದಾಗ್ತದೆ. ನೋಡುವ, 5-6 ಬೆಳ್ಳುಳ್ಳಿ ಎಸಳು, 1 ಕಪ್ ತೆಂಗಿನ ತುರಿ ಮತ್ತು ಒಂದು 10 ನಿಮಿಷ ನೆನೆಸಿದ ಕೆಂಪು ಬ್ಯಾಡಗಿ ಮೆಣಸು. ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕಿ, ನಾನು 2 ಹಾಕಿದ್ದೇನೆ. ಒಂದು ಸಣ್ಣ ತುಂಡು ಈರುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಇದಕ್ಕೆ ಹುಳಿ ಬೇಡ. ಮತ್ತು ಒಗ್ಗರಣೆ ಕೊಡಲಿಕ್ಕೆ ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಟಿದ್ದೇನೆ ನೋಡಿ. ಇದು ದೋಸೆಗೆ ಒಳ್ಳೆಯದಾಗ್ತದೆ, ತುಂಬ ರುಚಿಯಾಗ್ತದೆ ದೋಸೆಗೆ. ಸರಿ, ಈಗ ಹುರುಳಿಕಾಳಿನ ಚಟ್ನಿಗೆ ಅರ್ಧ ಕಪ್ಪಿನಷ್ಟು ಹುರುಳಿಕಾಳು ತಗೊಂಡಿದ್ದೇನೆ. ಅದನ್ನು ತೊಳೆದು ನೋಡಿ, ಈಗ ನಾನು ಹುರಿತಾ ಇದ್ದೇನೆ. ಹುರಿಯುವಾಗ ಚಟಪಟ ಸದ್ದು ಬರ್ತದೆ, ಆಗಿದೆ ಎಂದು ಅರ್ಥ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಹುರಿದದನ್ನು. ಒಂದು 3-4 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ, 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಸ್ವಲ್ಪ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಡಗಿ ಮೆಣಸು ಕೆಂಪು, ಖಾರಕ್ಕೆ ಬೇಕಾದಷ್ಟು, ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿ ರುಬ್ಬಬೇಕು. ತೆಳು ಮಾಡಲಿಕ್ಕಿಲ್ಲ ಈ ಚಟ್ನಿ. ಇದು ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ ಈ ಚಟ್ನಿ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ, ಚಟ್ನಿ ಮಿಕ್ಸಿಯಲ್ಲಿ ಈಗ ಆಗಿದೆ, ಒಳ್ಳೆಯ ರುಬ್ಬಿ ನುಣ್ಣಗಾಗಿದೆ ಇದು. ತೆಂಗಿನ ಎಣ್ಣೆ 1-2 ಚಮಚ, ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು, ಇಷ್ಟೇ ಒಗ್ಗರಣೆಗೆ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ಸಾಸಿವೆ ಚಟಪಟ ಅಂದಾಗ ಕರಿಬೇವು ಹಾಕಿದೆ ನಾನೀಗ. ಇದನ್ನು ನೋಡಿ ಹುರುಳಿಕಾಳಿನ ಚಟ್ನಿಗೆ ಹಾಕ್ತಾ ಇದ್ದೇನೆ. ನೋಡಿ, ಹುರುಳಿಕಾಳಿನ ಚಟ್ನಿ ರೆಡಿಯಾಗಿದೆ. ಹಾಗಾದರೆ ಫ್ರೆಂಡ್ಸ್, ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.